ಅನಂತಕುಮಾರ್ ಹೆಗಡೆ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತಾರೆ. ತುಮಕೂರು ಗ್ರಾಮೀಣ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಗೊಂದಲದಿಂದ ಈ ಗಲಾಟೆ ನಡೆದಿದೆ ಅಂತ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗೋದೆಲ್ಲ ಸರ್ವೇ ಸಾಮಾನ್ಯ, ಹಂಗಂತ ಹೊಡೆದು ಬಿಡಕ್ಕಾಗತ್ತಾ? ಇಂತಹ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಬೇಡ, ಕೂತು ಬಗೆಹರಿಸಿಕೊಳ್ಳೋಣ ಅಂತ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತಾರೆ. ಸುರೇಶ್ ಗೌಡರು ಕೊಟ್ಟಿರುವಂತ ಹೇಳಿಕೆ ಇದು. ಕ್ಷಮೆ ಕೇಳ್ತಾರೆ. ಈಗ ಹಲ್ಲೆ ಮಾಡಿದ್ದಾರೆ, ಅದಾದ ನಂತರ ಕ್ಷಮೆ ಕೇಳ್ತಾರೆ. ಇದೇ ಕೆಲಸನ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿಬಿಟ್ಟಿದ್ರೆ ಕ್ಷಮೆ ಕೇಳಿಬಿಟ್ರೆ ಬಿಟ್ಟು ಬಿಡ್ತಾರ ಇವರು? ಮಹಿಳೆಯರ ಮೇಲೆ ನನಗೆ ಗೊತ್ತಿದ್ದಂಗೆ ಇದು ಯಾವುದೇ ಒಂದು ಹಲ್ಲೆ ಆಗಿಲ್ಲ. ನಾನು ವಿಡಿಯೋನ ನೋಡಿದ್ದೇನೆ, ನನಗೆ ವಿಡಿಯೋನ ಹಾಕಿರೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ. ಎಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರೇ ಆಗಲಿ, ಅನಂತಕುಮಾರ್ ಅವ್ರ ಜೊತೆಲಿದ್ದವರೇ ಆಗಲಿ, ಗನ್ಮ್ಯಾನ್ ಇರ್ಬೋದು, ಮುಸಲ್ಮಾನರು ಬಂದು ಏನೋ ಒಂದು ಥ್ರೆಟ್ ಮಾಡಂತ ಬಂದ ಸಂದರ್ಭದಲ್ಲಿ ಗನ್ಮ್ಯಾನು ಅವ್ರ ಆತ್ಮರಕ್ಷಣೆಗೆ ಅನಂತಕುಮಾರ್ ಅವ್ರನ್ನ ತಡೆದಿರ್ಬೋದು, ಅಲ್ಲಿರುವಂತ ಬಂದು ಹೊಡೆಯಕ್ಕೆ ಬಂದಂಥವ್ರನ್ನ ತಡೆದಿರ್ಬೋದು. ಬಿಟ್ರೆ ಇಲ್ಲಿ ಯಾವುದೇ ವಿಷಯದಲ್ಲಿ ಅನಂತಕುಮಾರ್ ಅವ್ರ ಹೆಗಡೆ ಅವರ ಗನ್ಮ್ಯಾನ್ ಆಗಲಿ, ಡ್ರೈವರ್ ಆಗಲಿ, ನನಗೆ ಮೇಲ್ನೋಟಕ್ಕೆ ಕಾಣಿಸೋದು ಯಾರ್ದು ಇಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲ, ನನಗೆ ಗೊತ್ತಿಲ್ಲ, ಅಲ್ಲಿ ಮುರಿದಿದೆಯೋ ಏನೋ ಗೊತ್ತಿಲ್ವಲ್ಲ. ನಾನೀಗ ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ತೀನಿ, ನಾನು ಭೇಟಿ ಮಾಡ್ತೀನಿ. ಅವರು ನಮ್ಮ ಪರಿಚಯದವರೇನೆ, ಅವರೇನು ಪಾಕಿಸ್ತಾನದಿಂದ ಬಂದಂಥವ್ರಲ್ಲ. ಇಲ್ಲೆಲ್ಲ ಮುಸಲ್ಮಾನಗಳು ಸಾವಿರಾರು ವರ್ಷಗಳಿಂದ ಸೌಹಾರ್ದಯುತವಾಗಿ ನಾವು ಬದುಕ್ತಿದ್ದೀವಿ. ಇಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು, ಪಕ್ಕದ ನೆಲಮಂಗಲ ಕ್ಷೇತ್ರ ಇರ್ಬೋದು, ಸೌಹಾರ್ದಯುತ ಬದುಕ್ತೀವಿ. ಆದರೆ ಈ ಸಂದರ್ಭದಲ್ಲಿ ಯಾರೇ ಕೂಡ ರಾಜಕೀಯ ಮಾಡಬಾರ್ದು. ಏನೋ ಕೇಸ್ ಕೊಡಿ, ಜೈಲಿಗೆ ಹಾಕ್ಸಿ, ಈ ರೀತಿಯ ಒಂದು ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ಭಾವನಾತ್ಮಕವಾಗಿ ಒಳಗಾಗಿ ಮನುಷ್ಯ ಹೊಡೆದಾಡೋದು ಸಹಜ. ಆದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿ ಅಂತೂ ನಮಗೆ ತುಂಬಾ ತಾಳ್ಮೆ ಇರಬೇಕು, ತುಂಬಾ ಸಮಾಧಾನ ಇರಬೇಕು ರಾಜಕಾರಣಿಗಳಿಗೆ. ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋಬಾರ್ದು. ಎಲ್ಲ ತಾಳ್ಮೆ ಯಾರು ಕಳ್ಕೊಂಡ್ರೋ ಗೊತ್ತಿಲ್ಲ. ಅವ್ರ ತಾಳ್ಮೆ ಕಳ್ಕೊಂಡು ಇವ್ರು ಹೊಡೆಯಕ್ಕೆ ಬಂದಿದ್ರ, ಇವ್ರ ತಾಳ್ಮೆ ಕಳ್ಕೊಂಡು ಅವ್ರು ಹೊಡೆಯಕ್ಕೆ ಬಂದ್ರೆ ಅದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ರಿ, ಅನಂತಕುಮಾರ್ ಏನೇನು ಕೊಲೆ ಮಾಡಿದ್ದಾರೆ ಅಂದ್ರೆ, ಇಲ್ಲ ಯಾರು ಮುಸಲ್ಮಾನರಿಗೆ ಏನಾರು ಹೊಡೆಯಕ್ಕೆ ಹೋಗಿದ್ರ, ಪ್ರಚೋದನೆ ಮಾಡಕ್ ಹೋಗಿದ್ರ? ಏನಿಲ್ವಲ್ಲ. ಅನಂತಕುಮಾರ್ ಅವರು ರಸ್ತೆಯಲ್ಲಿ ಬರಬೇಕಾದ್ರೆ ಒಂದು ಘಟನೆ ನಡೆದಿದೆ, ಅದು ಸರಿನೋ ತಪ್ಪೋದು ಮುಸಲ್ಮಾನರ ಜೊತೆ ಆಗಿರೋದ್ರಿಂದ, ಇವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಇದನ್ನ ರಾಜಕೀಯ ಬೆರೆಸಬೇಕು ಅಂತೇಳಿ ಸ್ಥಳೀಯರು, ಕೆಲವರು ಕಾಂಗ್ರೆಸ್ಸಿನ ಮುಖಂಡರುಗಳು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಬೇರೆ ಬೇರೆ ಕೇಸ್ಗಳನ್ನ ಕೊಡಿ, ಹೆಣ್ಮಕ್ಳ ಮೇಲೆ ಕೇಸ್ಗಳನ್ನ ಕೊಡಿ ಅಂತೇಳಿ ಪ್ರಚೋದನೆ ಮಾಡ್ತಿರೋದು ನಾನು ನೋಡಿದ್ದೇನೆ. ಇದು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ನಾನು ಪೊಲೀಸ್ ಅವ್ರಿಗೆ ಹೇಳೋದಿಷ್ಟ, ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಏನಿದೆಯೋ ಅದನ್ನ ಕೂತ್ ಬಗೆಹರಿಸಿ ಇತಾರ್ಥ ಮಾಡಿ. ಆಕ್ಸಿಡೆಂಟ್ ಕೇಸ್ಗಳಿಗೆ ಏನಾಗುತ್ತೆ, ಸತ್ಯ ಹೋಗ್ತಾರೆ, ಪರ್ಪಸ್ ಆಗಿ ಯಾರು ಆಕ್ಸಿಡೆಂಟ್ ಅಲ್ಲಿ ಸಾಯಿಸ್ತಾರ? ಅದು ಅನ್ಎಕ್ಸ್ಪೆಕ್ಟೆಡ್ ಆಗುವಂತ ಘಟನೆ.